ಕೆಲ್ಸನ ಸಾಧಿಸೇ ಬಿಟ್ಲು. ಮನೇಲಿ ಸಿಹಿ ಮಾಡ್ಬೇಕು. ಸಾಕ್ ಬಾಯಿ ಮುಚ್ತೀಯಾ? ಸಕ್ಕರೆ ಡಬ್ಬಕ್ಕೋ ಬೆಲ್ಲ ಡಬ್ಬಕ್ಕೋ ಕೈ ಹಾಕಿದ್ರೆ ಕೈ ಮುರಿದು ಬಿಡ್ತೀನಿ. ರಿಸಲ್ಟ್ ಬಂದಿದ್ದು ಏನು ಸಂಭ್ರಮ ನಿಮ್ಗೆಲ್ಲ. ನೀನೇನು ಹೋಗಿ ಸಕ್ಕರೆ ತಂದು ಒಳಗೆ ತಿನ್ಸೋದು ಬೇರೆ. ಅಂತ ಸಿಹಿ ಸುದ್ದಿ ಏನಲ್ಲ ಇದು. ಯಾಕೆ ಹಾಗಂತ್ಯ? ಸೊಸೆ ಕಷ್ಟಪಟ್ಟು ಪಾಸ್ ಮಾಡಿರೋದು ಸಿಹಿ ಸುದ್ದಿ ಅಲ್ವಾ? ಹೌದು ಕಣೆ ಅಕ್ಕ, ಅದಕ್ಕೆ ಯಾಕೆ ಇಷ್ಟೊಂದು ಹೊಟ್ಟೆ ಹುರ್ಕೋತಾ ಇದೀಯಾ? ಪಾಸ್ ಆಗಿರೋದು ನಿನ್ ಸೊಸೆನೆ. ಹಂಗ್ ನೋಡಿದ್ರೆ ನಿನ್ ಮರ್ಯಾದೆನೇ ಹೆಚ್ಚಾಗತ್ತೆ. ನೋಡು, ಅವಳು ಅಧಿಕಾರಿಯಾಗಿ ಬ್ಯಾಂಕ್ ಕೆಲ್ಸಕ್ಕೆ ಹೋದ್ರೆ ಎಲ್ರು ಇಂದ್ರಮ್ಮನ್ ಸೊಸೆ ಅಂತಾರೆ ಹೊರತು ಯಾರು ಆ ಸುಬ್ಬು ಮನೆ ಹುಡುಗಿ ಅಂತ ಹೇಳಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ನನಗದೆಲ್ಲ ಗೊತ್ತಿಲ್ಲ. ಈ ಮನೆಯಲ್ಲಿ ಯಾವ ಸಿಹಿ ಅಡಿಗೆನೂ ಮಾಡ್ಕೂಡ್ದು. ಹೋಗಿದಾರಲ್ಲ ಮಿನಿಸ್ಟರ್ ಮನೆಗೆ, ಅಲ್ಲೇ ಚೆನ್ನಾಗಿ ತಿನ್ಕೊಂಡ್ ಬರ್ತಾರ ಬಿಡು. ಅಯ್ಯೋ ಆಯ್ತು ಬಿಡೆ, ಮನೆ ಸಿಹಿ ಮಾಡ್ಲಿಲ್ಲ ಅಂದ್ರೆ ಏನು? ನಾನ್ ಮಗ ಸೊಸೆಗೋಸ್ಕರ ನಾನು ಹೋಟ್ಲಿಂದ ತರಿಸ್ತೀನಿ. ಸಿಹಿ ಮಾಡ್ಲಿಲ್ಲ ಅಂದ್ ಮಾತ್ರಕ್ಕೆ ಸಂಭ್ರಮ ಏನ್ ನಿಲ್ಲಲ್ವಲ್ಲ. ಸೊಸೆ ತನ್ನ ಸೌಭಾಗ್ಯ ಖುಷಿ ಪಡೆದೇ ಇರಕ್ಕಾಗುತ್ತಾ? ಆನಂದ ಪರಮಾನಂದ. ಅಮ್ಮ, ಅಪ್ಪ ಯಾಕೆ ಅಷ್ಟೊಂದು ಖುಷಿಯಾಗಿದ್ದಾರೆ? ಸೊಸೆ ರಿಸಲ್ಟ್ ಬಂತಲ್ಲ, ತಲೆ ತಿರುಗ್ಬಿಟ್ಟಿದೆ ಅವ್ರಿಗೆ. ಅಕ್ಕ, ಮನೇಲಿ ಸಿಹಿ ಮಾಡಕ್ಕೆ ಒಂದ್ ನೆಪ ಸಿಕ್ತು ಅಂತ ಹೇಳಿ ಹಬ್ಬದ ಅಡ್ಗೆ ಮಾಡ್ಕೊಂಡು ತಿನ್ನೋದ್ ಬಿಟ್ಟು ಅದಕ್ಕೂ ಕಲ್ಲು ಹಾಕ್ತಿಯಲ್ಲೇ. ಸರ್ಸು, ಸಿಹಿ ಅಡ್ಗೆ ಮಾಡಕ್ಕೆ ಹಬ್ಬದ ಅಡ್ಗೆ ಮಾಡಕ್ಕೆ ಇದಲ್ವೇ ನೆಪ? ಇನ್ನು 1 ತಿಂಗಳಲ್ಲಿ ನನ್ನ ಮಗಳ ಮದ್ವೆ ಆಗತ್ತೆ. ಆಗ ಮಾಡ್ತೀನಿ ನೋಡು ಹಬ್ಬದ ಅಡ್ಗೆನ. ಏನು ಮಗಳು ಮದ್ವೆನಾ? ಏನ್ ಹೇಳ್ತಿದ್ಯಾ ಅಕ್ಕ? ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಚಿಕ್ಕಮ್ಮ. ಮದ್ವೆ ಊಟ ಮಾಡೋದಕ್ಕೆ ರೆಡಿ ಆಗಿರಿ. ನಿಮ್ಗೆ ಯಾವ ಸ್ವೀಟ್ ಬೇಕೋ ಅದನ್ನ ಹೇಳಿ, ಅದನ್ನೇ ಮಾಡಿಸ್ತೀನಿ. ಏನೇ ಹುಡುಗಿ, ನಿನ್ ಗಂಡ ಇನ್ನೂ ಫೋನ್ ತಗೋತಿಲ್ವಾ? ಇಲ್ಲ ಅಜ್ಜಿ, ನನ್ನ ಮನ್ಸು ಯಾಕೋ ತಡೀತಾ ಇಲ್ಲ ಅಜ್ಜಿ. ತುಂಬ ಭಯ ಆಗ್ತಾ ಇದೆ. ಯಾವತ್ತೂ ಹಿಂಗಾಗಿರ್ಲಿಲ್ಲ. ಅವರು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ. ತುಂಬ ಹೊತ್ತಾಯ್ತು ಅವ್ರು ಹೋಗಿ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಮಧ್ಯಾಹ್ನದಿಂದ ಕಾಲ್ ಮಾಡ್ತಾ ಇದ್ದೀನಿ. ಅಂಥ ಕೆಲಸ ಏನಿರುತ್ತೆ ಅಜ್ಜಿ ಅಲ್ಲಿ? ಅವ್ನು ಯಾವತ್ತೂ ಹೀಗೆ ಫೋನ್ ಆಫ್ ಮಾಡ್ಕೋತಾ ಇರಲಿಲ್ಲ ಅಲ್ವಾ? ಯಾಕಂದ್ರೆ ಜನ ಅವನಿಗೆ ಕಾಲ್ ಮಾಡ್ತಾ ಇರ್ತಾರೆ. ಅಲ್ಲೋ ಎಲ್ಲೋ ಎಲ್ಲಾದರೂ ಚಾರ್ಜಿಗೆ ಹಾಕಿ ಫೋನ್ ರೆಡಿಯಾಗಿ ಇಟ್ಕೊಂಡಿರ್ತಿದ್ದ. ಹೌದು ಅಜ್ಜಿ, ಒಂದಿನ ಹಿಂಗೆ ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ತುಂಬ ತೊಂದರೆ ಆಗಿತ್ತು. ಅವತ್ತಿಂದ ಅವ್ರು ಯಾವತ್ತೂ ಫೋನ್ನ ಫುಲ್ ಚಾರ್ಜಲ್ಲಿ ಇಟ್ಕೋತಾರೆ. ನನಗೆ ಯಾಕೋ ಇದು ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಶ್ರಾವಣಿ ಪುಟ್ಟ, ಚಿಕ್ಕಪ್ಪ, ಇವರು ಎಲ್ಲಿದ್ದಾರೆ? ವಿಧಾನಸೌಧ ಹತ್ರ ಇದ್ದಾರಾ? ಅಲ್ಲಮ್ಮ, ಅವನು ಮಧ್ಯಾಹ್ನ ಅಲ್ಲಿಂದ ಹೊರಟ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಹೌದಾ? ಚಿಕ್ಕಪ್ಪ, ಅವ್ರ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಇತ್ತೀಚೆಗೆ ನಡೀತಿರೋದೆಲ್ಲ ನೆನೆಸ್ಕೊಂಡ್ರೆ ನನಗೆ ಯಾಕೋ ಅವ್ರಿಗೇನೋ ತೊಂದರೆ ಆಗಿದೆ ಅನಿಸ್ತಾ ಇದೆ. ಏನು ಹೇಳ್ತಿದ್ಯಾ ಶ್ರಾವಣಿ? ಏನಿದು ಇತ್ತೀಚೆಗೆ ನಡೀತಿರೋದು ನೋಡಿದ್ರೆ ಅಂದ್ರೆ ಅರ್ಥ? ಅಮ್ಮೋರೆ, ಕಾಫಿ ಕುಡಿತೀರಾ? ಬೇಡಮ್ಮ, ನನಗೆ ಕಾಫಿ ಬೇಡ. ಶ್ರಾವಣಿ, ನೀನಾದ್ರೂ ಕಾಫಿ ತಕ. ಬೇಡ ಸಾವಿತ್ರಿ. ಅಯ್ಯೋ, ಅದು ಈ ವಿಜಯ ಅಮ್ಮ ಅವ್ರ ಮಗ ಅವರಲ್ಲ. ಅವ್ರಿಗೆ ಈ ಕಾಫಿ ತಗೊಂಡು ಹೋಗಿ ಕೊಡ್ಬೇಕು ಅಂತ ವಿಜಯ ಅಮ್ಮ ಅವರೇ ಕಳ್ಸಿದ್ರು. ನಾನು ಅವ್ರ ಕೋಣೆನಾಗ ಹೋಗಿ ನೋಡ್ದೆ, ಆದ್ರೆ ಅವ್ರ ಕೋಣೆನಾಗ ಎಲ್ಲೂ ಕಾಣ್ತಿಲ್ಲ. ಈಗ ಈ ಕಾಫಿನೂ ಎಷ್ಟಾಗೋಯ್ತು. ಪರವಾಗಿಲ್ಲಮ್ಮ, ನೀನೇ ಕಾಫಿ ಕೊಡಿ. ಸಾವಿತ್ರಿ, ಮೊದಲು ರೂಮಲ್ಲಿ ಇಲ್ವಾ? ಇಲ್ಲ ಶ್ರಾವಣಿ. ಅಮ್ಮರೇ, ಅವನು ಮಧ್ಯಾಹ್ನ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಫೈಲ್ ಸಬ್ಮಿಟ್ ಮಾಡಿ ಸುಬ್ಬುನು ಮಧ್ಯಾಹ್ನದಿಂದ ಕಾಣ್ತಾ ಇಲ್ಲ, ಇಲ್ಲಿ ಮದನು ಕಾಣ್ತಾ ಇಲ್ಲ. ಮದನಿಗೆ ಅಷ್ಟೊಂದು ಏಟಾಗಿತ್ತು ಅಂತವನು ಹೊರಗೆ ಹೋಗೋಕೆ ಹೆಂಗ್ ಸಾಧ್ಯ? ಅವನೇನಾದ್ರೂ ಸುಬ್ಬುನ? ಇಲ್ಲ ಚಿಕ್ಕಪ್ಪ, ಸುಬ್ಬು ಯಾವತ್ತೂ ಈ ಥರ ಮಾಡಿದವರಲ್ಲ. ಅವ್ರು ಖಂಡಿತ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಎಲ್ಲೋ ಏನೋ ಅನಾಹುತ ಆಗಿದೆ ಅನ್ನಿಸ್ತಾ ಇದೆ ಚಿಕ್ಕಪ್ಪ. ಯಾರೋ ಹೀಗೆಲ್ಲ ಮಾಡ್ತಿದ್ದಾರೆ ಚಿಕ್ಕಪ್ಪ. ಅಲ್ಲಮ್ಮ, ಸುಬ್ಬುಗೆ ತೊಂದರೆ ಕೊಡೋರು ಯಾರು ಇರ್ತಾರಮ್ಮ? ನಾನು ಬೇಕಾದ್ರೆ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀನಿ, ಲೊಕೇಶನ್ ಟ್ರೇಸ್ ಮಾಡ್ಸೋಣ.
ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ. ಪುಟ ನೀನು ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಸುಬ್ಬುಗೆ ತೊಂದರೆ ಕೊಡೋದು ಯಾರು ಇದಕ್ಕೆ ಸಾಧ್ಯ ಹೇಳು? ಇದ್ದಾರೆ ಸರ್. ಮೇಡಮ್, ನಿಮ್ಗೆ ಗೊತ್ತಲ್ಲ, ಎಲ್ಲ ನಿಜಾನು ಹೇಳ್ಬಿಡಿ. ನಿಜನಾ? ಯಾವ ನಿಜ? ಚಿಕ್ಕಪ್ಪ ಏನಿಲ್ಲ, ಅದು ಸುಬ್ಬು ಅವತ್ತು ಬರೋವಾಗ ಗಾಡಿ ಟಚ್ ಆಗಿ ಏನೋ ಜಗಳ ಆಯಿತು ಅಂತ ಹೇಳಿದ್ರು. ಅದೇ ಗೊತ್ತಲ್ಲ ನಿಮಗೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದು ಮಾಡ್ತಾರೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ, ಆದರೂ ಸುಬ್ಬುನ ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದಾ ಅಂತ ಅನ್ನಿಸ್ತಾ ಇದೆ ನನಗೆ. ಏನಮ್ಮ ಹೇಳ್ತಿದ್ಯಾ? ಕಿಡ್ನಾಪ? ಇವಳು ಸುಮ್ಮನೆ ಗಾಬರಿ ಆಗ್ತೀಯಾಳೆ. ಸುಬ್ಬುನ ಯಾರು ಕಿಡ್ನಾಪ್ ಮಾಡಕ್ಕೆ ಸಾಧ್ಯ ಹೇಳು? ರೀ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಈ ಮಾತನ್ನ ಸುಬ್ಬು ಮನೆಯವರು ಅಥವಾ ಲಲಿತಾ ದೇವಿ ಅಮ್ಮನವ್ರು ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ಸುಮ್ಮನೆ ಗಾಬರಿ ಆಗ್ತಾರೆ, ಆಮೇಲೆ ನೊಂದ್ಕೊಂತಾರ್ರಿ. ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಹೌದು ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಸುಬ್ಬು ಜೀವಕ್ಕೆ ಏನೂ ತೊಂದರೆ ಆಗಬಾರ್ದು. ಸುಬ್ಬು ಜೀವ ತುಂಬ ಮುಖ್ಯ. ಏನ್ರಿ ನೀವು ಸುಮ್ಮನೆ ಏನೇನೋ ಮಾತಾಡ್ತೀರಾ? ಅಲ್ಲ, ಸುಬ್ಬುಗೇನೋ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಥರ ಮಾತಾಡ್ತಿದ್ದೀರಾ? ಸುಬ್ಬು ಜೀವಕ್ಕೆ ಜೀವ ಕೊಡೋನು, ಅಂಥವ್ನ ಜೀವ ತೆಗೆಯೋ ಪ್ರಯತ್ನ ಯಾರ್ರೀ ಮಾಡ್ತಾರೆ? ಇದು ಪಬ್ಲಿಕ್ ಜೊತೆ ಮಾತಾಡೋದಕ್ಕೆ ಅಣ್ಣ ನನಗೆ ಕೊಡ್ಸಿರೋ ನಂಬರು. ಇದಕ್ಕೆ ಯಾರು ಕಾಲ್ ಮಾಡಿರ್ತಾರೆ? ಪ್ರೈವೇಟ್ ನಂಬರ್ ಅಂತ ಬರ್ತಿದೆ. ಹಲೋ, ಏನೋ ಮಿನಿಸ್ಟ್ರು ಚಮಚ. ಏಯ್, ಯಾರ ನೀನು? ನಿಮ್ಮ ಅಣ್ಣ ಶ್ರೀರಾಮ, ನೀನು ಲಕ್ಷ್ಮಣ. ಲಂಕೆಗೆ ಬಂದಿರೋ ಹನುಮಂತನ ಕಟ್ಟಾಕಿ ಬಾಲಕ್ಕೆ ಬೆಂಕಿ ಇಡ್ತಾ ಇದ್ದೀನಿ.